ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಹುಲಿ ಬಂತು ಹುಲಿ. ಇದನ್ನ ಬರ್ದಿರ್ತಕ್ಕಂಥವ್ರು ಲಕ್ಷ್ಮಣ್ ಅವರು. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಹುಲಿಗಳನ್ನ ನೋಡ್ತಕ್ಕಂಥದಕ್ಕೆ ಆಸೆ ಆಗುತ್ತೆ ಇವ್ರಿಗೆ. ಹಲವಾರು ಇದರಲ್ಲಿ ಅವರು ಕೆಲಸವನ್ನ ಮಾಡಿ ಅಲ್ಲಿ ನಿರ್ದೇಶಕರಾಗಿ ಆಯುಕ್ತರಾಗಿ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಕೆಲಸವನ್ನ ಮಾಡಿರ್ತಾರೆ. ಇವ್ರಿಗೆ ಹುಲಿಗಳನ್ನ ನೋಡ್ತಕ್ಕಂತಹದ್ದು, ಪ್ರಾಣಿಗಳನ್ನ ನೋಡ್ತಕ್ಕಂತಹ ಆಸೆ ಇರುತ್ತೆ. ಅದೇ ರೀತಿಯಾಗಿ ಒಂದು ದಿನ ಇವರು ಟಿ ನರಸೀಪುರದಲ್ಲಿ ಇರ್ಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ಹುಲಿ ಮತ್ತು ಇವರು ಯಾವ ರೀತಿಯಾಗಿ ಮುಖಾಮುಖಿಯಾಗಿ ಭೇಟಿ ಆಗ್ತಾರೆ ಅಂತಕ್ಕಂತಹ ಒಂದು ಹುಲಿ ಬಂತು ಹುಲಿ ಅಂತಕ್ಕಂಥದ್ದನ್ನ ಇವರ ನಿಜ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನ ಕವಿಯವರು ಲಕ್ಷ್ಮಣ್ ಅವರು ನಮ್ಗೆ ತಿಳಿಸ್ತಾ ಹೋಗಿದ್ದಾರೆ. ಇಲ್ಲಿ ಮೊದಲನೇದಾಗಿ ಕವಿ ಅವರ ಮನೆಯವರೆಲ್ಲ ಇರ್ತಾರೆ. ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಹಲವಾರು ಜನ ಇರ್ತಾರೆ. ಇವ್ರಿಗೆ ಆ ಹುಲಿಯನ್ನ ನೋಡ್ಲಿಕ್ಕೆ ಆಸೆ ಆಗುತ್ತೆ. ಅಲ್ಲಿ ಬರಗಾಲದಿಂದ ಅಲ್ಲೆಲ್ಲ ನೀರು ಬರ್ತೋಗ್ಬಿಟ್ಟಿರುತ್ತೆ. ಸುತ್ತಮುತ್ತಲಿನ ಕಾಡಿನೊಳಗಿರುವ ಕೆರೆಯಲ್ಲಿ ಅಲ್ಲಿ ಒಂದೇ ಒಂದು ಕೆರೆ ಮಾತ್ರ ಉಳಿದಿರುತ್ತೆ, 3 ಕಲ್ಲಿನ ಕೆರೆ ಅಂತಕ್ಕಂತಹದನ್ನ. ಅಲ್ಲಿ ಬೇಸಿಗೆ ಇರ್ಬೋದು, ಚಳಿಗಾಲ ಇರ್ಬೋದು, ಯಾವಾಗ್ಲೂ ಕೂಡ ನೀರು ತುಂಬೆ ಇರುತ್ತೆ. ಅಲ್ಲಿಗೆ ಇವ್ರಿಗೆ ಖಚಿತ ಆಗುತ್ತೆ, ಖಂಡಿತವಾಗಿಯೂ ಇಲ್ಲಿಗೆ ಹುಲಿಗಳು ಬಂದೇ ಬರ್ತವೆ, ಆಗ ನಾನು ಅದನ್ನ ಭೇಟಿ ಮಾಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಕವಿಯವರು ಯೋಚನೆಯನ್ನ ಮಾಡಿ ಇವರ ಸ್ನೇಹಿತರೊಡನೆ ಅಲ್ಲಿಗೆ ಹೋಗ್ತಾರೆ. ಹೋಗಿ ನಂತರ ಅವರು ಕೂರ್ತಾರೆ. ಬೆಳಗ್ಗೆ ಕೂರ್ತಾರೆ, ಮಧ್ಯಾಹ್ನ ಆದ್ರೂ ಒಂದು ಬರಲ್ಲ, ಸಂಜೆ ಆದ್ರೂ ಒಂದು ಬರಲ್ಲ. ಇನ್ನೇನು ಸೂರ್ಯ ಮುಳುಗಬೇಕು ಅನ್ನುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಚುಕ್ಕಿ ಜಿಂಕೆಗಳ ದಂಡೆ ಬರುತ್ತೆ. ಆ ಚುಕ್ಕಿ ಜಿಂಕೆ ಅಂತಂದು ಕರೀತಾರೆ ಇದನ್ನ. ಆ ಒಂದು ಜಿಂಕೆ ಬಂದು ಅಲ್ಲಿ ಕೆಲವೊಂದಷ್ಟು ಕಾವಲನ್ನ ಕಾಯುತ್ತೆ, ಕೆಲವೊಂದಷ್ಟು ನೀರು ಕುಡಿತಾ ಇರ್ತವೆ. ಇಲ್ಲಿ ಜಿಂಕೆಗಳು ನೀರು ಕುಡಿತಕ್ಕಂತಹ ಪ್ರತಿ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅಲ್ಲಿ ಸುತ್ತಮುತ್ತಲು ಅಬ್ಸರ್ವ್ ಮಾಡುತ್ತೆ, ನೀರೊಳಗಡೆ ಅಬ್ಸರ್ವ್ ಮಾಡುತ್ತೆ, ಮೊಸಳೆ ಇದೆಯಾ ಇಲ್ವಾ ಅಂತ ನೋಡುತ್ತೆ. ಅಚ್ಚುಕಟ್ಟಾಗಿ ಎಲ್ಲವನ್ನ ನೋಡಿ ನಂತರ ನೀರು ಕುಡಿತದೆ. ನಂತರ ಉಳಿದವು ಮತ್ತೆ ಬಂದು ಅವು ಕೂಡ ಅದೇ ರೀತಿಯಾಗಿ ನೀರು ಕುಡಿದು ಅವು ಹೊರಡ್ತವೆ. ಅವು ಹೊರಡಿದ ನಂತರ ಏನಾಗುತ್ತೆ ಅಂದ್ರೆ, ದೊಡ್ಡ ದೊಡ್ಡ ಕೊಂಬುಗಳಿರ್ತಕ್ಕಂತಹ ಜಿಂಕೆಗಳು ಬರುತ್ತೆ. ಆ ದಂಡು ಬರುತ್ತೆ. ಆ ದಂಡು ಬಂದು ಕೂಡ ಸೇಮ್ ಆಸ್ ಯೂಶಲ್ ಚುಕ್ಕಿ ಜಿಂಕೆಗಳು ಯಾವ ರೀತಿಯಾಗಿ ಮಾಡಿದ್ವೋ ಅದೇ ರೀತಿಯಾಗಿ ಸುತ್ತಮುತ್ತಲು ನೋಡ್ತವೆ. ಯಾರೂ ಇಲ್ಲದಿರುವುದನ್ನ ಖಚಿತಪಡಿಸ್ಕೊಳ್ಳುತ್ತೆ. ನಾವು ಅಪಾಯದಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆದ ನಂತರ ಅವು ಕೂಡ ಅಲ್ಲಿ ನೀರನ್ನ ಕುಡಿದು ಹೊರಡ್ತವೆ. ನಂತರ ಆನೆಗಳು ಬರುತ್ತೆ. ಆನೆಗಳು ಕೂಡ ಬಂದು ಅವುಗಳು ಕೂಡ ಸೇಮ್ ಆಸ್ ಯೂಶಲ್ ಆಗಿ ಇದರಂತೆ ಜಿಂಕೆ ಮತ್ತೆ ಇವರು ಮಾಮೂಲಿ 2 ತರದ ಜಿಂಕೆಗಳಂತೆ ಅದು ಕೂಡ ಫಸ್ಟ್ ಆನೆ ಬರುತ್ತೆ. ಆನೆಗಳ ಎಲ್ಲ ಮರಿ ಇದು ಎಲ್ಲ ಬರುತ್ತೆ. ಅದು ಎಲ್ಲವನ್ನ ಅಬ್ಸರ್ವ್ ಮಾಡಿ ಒಂದು ಸರಿಗೆ ಆನೆ 6 ರಿಂದ 8 ಲೀಟರ್ ನೀರು ಕುಡಿತಕ್ಕಂತಹ ಸಾಮರ್ಥ್ಯ ಹೊಂದಿರುತ್ತೆ. ಆ ಆನೆಗಳು ಅದನ್ನ ನೀರನ್ನ ಕುಡಿದು ನಂತರ ಅದರಲ್ಲಿ ಆಟ ಆಡಿ ಹೊರಡ್ತವೆ. ಮತ್ತೆ ಬರುತ್ತದೆ ಎಮ್ಮೆ ಬಂದು ಅದು ಆಸ್ ಯೂಶಲ್ ಎಲ್ಲಾ ರೀತಿಯಲ್ಲಿ ನೋಡ್ತದೆ. ನನಗೆ ಅಪಾಯ ಇಲ್ಲ ಅನ್ನೋದು ಗೊತ್ತಾಗಿ ಅಲ್ಲಿ ನೀರು ಕುಡಿದು ಹೊರಡುತ್ತೆ. ನಂತರ ಅಲ್ಲಿ ಕತ್ತಲಾಗುತ್ತಾ ಹೊರಡುತ್ತೆ. ವಿಸ್ಮಯವಾಗಿರ್ತಕ್ಕಂತಹ ಆ ಸ್ಥಳ ಅದ್ಭುತವಾಗಿ ಕಾಣ್ತಾ ಇರುತ್ತೆ, ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಆ ಸ್ಥಳ. ಆದರೆ ಹುಲಿ ಬಾರಲೇ ಇಲ್ಲ. ಹುಲಿಯನ್ನ ನೋಡುವ ಆತುರ ಕವಿಯವರಿಗೆ ಹೆಚ್ಚಾಗುತ್ತಲೇ ಇರುತ್ತದೆ. ನಂತರ ಅಲ್ಲಿ ಒಂದು ಮಂಗ, ಅಂದ್ರೆ ಕಪ್ಪು ಬಣ್ಣದ ಮಂಗ ಜೋರಾಗಿ ಅರಚುತ್ತೆ. ಆ ಅರಚಿಕೆಯ ನಂತರ ಇವರಿಗೆ ಭಯ ಉಂಟಾಗುತ್ತೆ. ಅಲ್ಲಿ ಉಳಿದ ಪ್ರಾಣಿಗಳು ಕೂಡ ಅರಚಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ಗೊತ್ತಾಗುತ್ತೆ ಇಲ್ಲಿ ಹುಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ. ಇನ್ನೇನು ಇವರು
ಹುಲಿ ಬರುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾರೆ. ಆದ್ರೆ ಆ ಇವರು ಒಂದು ಪೊದೆ ಹಿಂದೆ ಬಚ್ಚಿಕೊಂಡಿರ್ತಾರೆ ಆ ಹುಲಿಯನ್ನ ನೋಡ್ಬೇಕು ಅಂತ. ನಂತರ ಅಲ್ಲಿ ಆ ಹುಲಿಯನ್ನ ನೋಡ್ಲಿಕ್ಕೆ ಆ 3 ಕಲ್ಲಿನ ಕೆರೆಯತ್ತನೆ ದಿಂಡಿಸಿ ನೋಡ್ತಾ ಇರ್ತಾರೆ. ಆದ್ರೆ ಇವರ ಹಿಂದೆ ಹುಲಿ ಬಂದು ನಿಂತಿರುತ್ತೆ. ಆ ಹುಲಿ ಬಂದು ನಿಂತಿರುವುದನ್ನ ಇವರು ಅಬ್ಸರ್ವ್ ಮಾಡಲ್ಲ. ಆದ್ರೆ ಸ್ವಲ್ಪ ಸಮಯಕ್ಕೆ ಅತ್ತ ತಿರುಗಿ ನೋಡಿದಾಗ ಹುಲಿ ಬಂದು ನಿಂತಿರುತ್ತದೆ. ಆಗ ಭಯಭೀತರಾಗಿ ತಲ್ಲಣಿಸಿ ಹೋಗ್ತಾರೆ ನಮ್ಮ ಕವಿ ಲಕ್ಷ್ಮಣ್ ಅವರು. ನಂತರ ಇನ್ನೊಂದು ಪೊದೆಯಲ್ಲಿ ಇವರ ಸ್ನೇಹಿತರು ಇರ್ತಾರೆ. ಅಲ್ಲಿ ಒಬ್ಬ ಕೆಮ್ಮಿನಿಂದ ಬಳಲ್ತಾ ಇರ್ತಾನೆ. ಅವರನ್ನ ರಕ್ಷಿಸ್ಬೇಕು, ಅವರು ಕೆಮ್ಮಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಯೋಚನೆಯನ್ನ ಮಾಡಿ ಕವಿಯವರು ಜೋರಾಗಿ ಕ್ಯಾಕೆಯನ್ನ ಹಾಕೊಂಡು ಇನ್ನೊಂದು ಪೊದೆಯನ್ನ ಸೇರ್ತಾರೆ. ಅಲ್ಲಿ ಅವರ ಸ್ನೇಹಿತರಿರೋದನ್ನ ಗಮನಿಸಿ ಅವರು ಎಲ್ಲರೂ ಅವರ ಸಂಗಡ ಎಲ್ಲ ಕೂಡ ಅಲ್ಲಿಂದ ಜೋರಾಗಿ ಕ್ಯಾಕೆಯನ್ನ ಹಾಕೊಂಡು ಓಡುತ್ತೆ. ಹುಲಿ ಜೋರಾದ ಕ್ಯಾಕೆಗಳನ್ನ ಹಾಕಿದ್ದನ್ನ ಕೇಳಿ ಅದು ಕೂಡ ಓಡುತ್ತೆ. ಓಡಿದ ನಂತರ ಇವರು ಸೇಫ್ ಆಗಿ ಬಂದು ಫಾರೆಸ್ಟ್ ಅನ್ನ ಸೇರ್ತಾರೆ. ಅಲ್ಲದೆ ಇಲ್ಲಿ ಕವಿಯವರು ಏನ್ ಹೇಳ್ತಾರೆ ಅಂದ್ರೆ, ಪ್ರಾಣಿಗಳಿಗೆ ಎಷ್ಟೊಂದು ಕಾನೂನು ಬದ್ಧವಾಗಿರ್ತಕ್ಕಂಥದ್ದಿದೆ. ಅವು ಎಲ್ಲರ ಜೊತೆ ಬರೋದೇನು, ಎಲ್ಲರಂತೆ ನೀರು ಕುಡಿಯೋದೇನು, ಕಾನೂನು ಬದ್ಧವಾಗಿ ಇಲ್ಲಿ ನಮ್ಗೆ ಅದು ಬೇಕು ಇದು ಬೇಕು ಅಂತಕ್ಕಂತಹ ಕೀರಾಟ ಚೀರಾಟ ಎಲ್ಲದರ ಮಧ್ಯೆ ಅವು ತನ್ನಗೆ ಬೇಕಾಗಿರುವ ರೀತಿಯಲ್ಲಿ ನೀರನ್ನ ಕುಡಿದು ಒಬ್ಬರನ್ನೊಬ್ಬರು ಸಹಾಯವನ್ನ ಮಾಡ್ಕೊಂಡಂತಹ ರೀತಿಯನ್ನ ನೋಡ್ಬೋದು. ನಮ್ಮಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಇದ್ರು ನಾವು ಅನುಸರಿಸಲಾಗದಂತಹ ಟ್ರಾಫಿಕ್ ನ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಇವೆಲ್ಲದರನ್ನ ಕವಿ ಅಲ್ಲಕ್ಕೆ ಹೋಲಿಕೆಯನ್ನ ಮಾಡಿ ಈ ಒಂದು ಪಾಠವನ್ನ ಮುಗಿಸಿದ್ದಾರೆ ಅಂತಂದು ಹೇಳ್ತಾ ನಾವು ಈ ಕೂಡ ಪಾಠವನ್ನ ಮುಗಿಸೋಣ. ಇನ್ನೂ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸೋ ತಮ್ಮೆಲ್ಲರಿಗೂ ನನ್ನ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.